ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ DT ಬ್ಲಾಗರ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನು ಮಾಡ್ತಿದ್ದೀರಾ ಬ್ರೋ ಇಷ್ಟು ನೈಟಲ್ಲಿ ಅಂತ ಕೇಳಿದ್ರೆ ನಮ್ಮ ಫ್ರೆಂಡು ಫೋನ್ ಮಾಡಿ ಯಲಂಗುಡಕ್ಕೆ ಬನ್ನಿ ಬ್ರೋ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ಗಿಚ್ಚಂತ ರೆಡಿಯಾಗಿ ಖರ್ಚಂತ ಬಂದ್ವಿ. ಅಷ್ಟೊತ್ತಿಗೆ ಇಲ್ಲೆಲ್ಲ ಗಾಡಿ ಪೂಜೆ ಮಾಡಿ ನಿಮ್ಮನ್ನು ಇಡ್ತಾಯಿದ್ರು. ಅಷ್ಟೊತ್ತಿಗಾಗಲೇ ನಾವೆಲ್ಲ ಬ್ಯಾಗ್ನೆಲ್ಲ ಗಾಡಿ ಒಳಗೆ ಇಟ್ಟು ಚಲೋ ಅಂತಂದೇಳಿ ಗಾಡಿನ ನಿಂಬೆಹಣ್ಣು ತುಳಿಸಿ ಹೊರಟೇ ಬಿಟ್ವಿ ನಾವು ಯಲಂಗುಡ್ಡ ಕಡೆಗೆ. ಕೂತು ಬೋರ್ ಆಯಿತು ಅಂತಂದೇಳಿ ಎಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡಿ ಲೋಡ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಲೋಡ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಇನ್ನಾದರೂ ಯಾರೂ ವಿನ್ನೂ ಆಗಿಲ್ಲ. ಅಂದರೆ 1 ಅವರ್ ಆಯಿತು ಅಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ನು ಯಾರೂ ವಿನ್ನೂ ಆಗಿಲ್ಲ, ಸೋತು ಇಲ್ಲ. ನೋಡಿ ಗಾಯ್ಸ್, ಈಗ ಸ್ವಲ್ಪ ಟೀ ಬ್ರೇಕ್ ಅಂತ ಬಿಟ್ಟಿದ್ರು, ಟೀ ಕುಡಿಯೋಕೆ ಬಂದಿದ್ದೀವಿ ನಾವೀಗ. ಕುಡ್ಕ ಕೈಯಾಕ ಹೋಗಿನ ತಿನ್ನಲ್ಲ ನೀನು ಶಿವು, ಇಷ್ಟೊಂದು ಡೇಟ್ ಮಾಡ್ತೀಯಾ? ಇವಾಗ ನಾವು ಸತ್ತಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಜೋಗಳಬಾವಿ ಅಂತ ಒಂದು ಹೊಂಡ ಇದೆ, ಅಲ್ಲಿ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಈಗ ನೆಕ್ಸ್ಟು ಹೊರಡಬೇಕಾಗಿದ್ದೆ ಈಗ ಯಲ್ಲಮ್ಮಗುಡ್ಡಕ್ಕೆ. ಈಗ ಅದಕ್ಕಿಂತ ಮುಂಚೆ ಸತ್ತಮ್ಮ ದೇವಿ ಅಂತ ದೇವಸ್ಥಾನ ಇದೆ, ಇಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕಂತೆ. ಈಗ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಯಲ್ಲಮ್ಮಗುಡ್ಡಕ್ಕೆ ಹೋಗ್ತೀವಿ ನಾವೀಗ. ಸತ್ಯಮ್ಮ ದೇವಿ ದೇವಸ್ಥಾನ ಇದು. ಯಲ್ಲಮ್ಮಗುಡ್ಡಕ್ಕೆ ಹೋಗಿನ ಮುಂಚೆ ಇಲ್ಲಿ ಯಾರಿದು ಹೊಂಡ ಇರೋದು? ಯಾವ ಹೊಂಡ ಅದು? ಜೋಗಳಬಾವಿ ಹೊಂಡದಲ್ಲಿ ಸ್ನಾನ ಮಾಡ್ಬಿಟ್ಟು ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಆಮೇಲೆ ಯಾವ್ದು ಯಲ್ಲಮ್ಮಗುಡ್ಡಕ್ಕೆ ಹೋಗೋದು. ಈಗ ಸತ್ಯಮ್ಮ ದೇವಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಈಗ ನಾವು ಯಲ್ಲಮ್ಮಗುಡ್ಡಕ್ಕೆ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಅಲ್ಲೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾವು ಈಗ ಯಲ್ಲಮ್ಮಗುಡ್ಡನ ಬಂದು ತಲುಪಿದ್ದೀವಿ. ಈಗ ಒಂದು ರೂಮ್ ಮಾಡಿದ್ದೀವಿ. ಈಗ ಆ ರೂಮ್ನಲ್ಲಿ ಈಗ ಸ್ಟೇ ಆಗಿದ್ದೀವಿ. ಅಲ್ಲಿ ಅಡುಗೆ ಎಲ್ಲ ಮಾಡಿ ಪ್ರಸಾದನ ಊಟ ಮಾಡಿಸಿ ಈಗ ಅಡುಗೆ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ ಅವರೆಲ್ಲರೂ ಹೆಣ್ಮಕ್ಳು. ನಾವೀಗ ಸ್ನಾನ ಮಾಡೋಕ್ಕೆ ಅಲ್ಲಿ ಎಣ್ಣೆ ಹೊಂಡ ಅಂತ ಇದೆ, ಅಲ್ಲಿ ಅಲ್ಲಿ ಹೋಗಿ ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಈಗ ಹೋಗೋಣ ಬರ್ರಿ. ಈಗ ಸ್ನಾನ ಮಾಡಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಈಗ ಬಾಸಿ ಸರ್ ನನಗೆ ಏನ ಮಾಡ ಫೋನಿಗೆ ಏನು ನೋಡ್ಬೇಡ. ನೋಡಿ ಫ್ರೆಂಡ್ಸ್, ಎಣ್ಣೆ ಹೊಂಡ ಇಲ್ಲಿ ಪ್ರತಿಯೊಬ್ಬರು ಬಂದು ಯಲ್ಲಮ್ಮಗುಡ್ಡಕ್ಕೆ ಬಂದವರು ಅಷ್ಟರು ಇಲ್ಲೇ ಬಂದು ಸ್ನಾನ ಮಾಡೋದು ಎಣ್ಣೆ ಹೊಂಡದಲ್ಲಿ. ಎಡೆ ಮಾಡಕ್ಕೋಸ್ಕರ ಹೂರಣನ ರುಬ್ಸ್ಕೊಂಬರಕ್ ಹೋಗ್ತೀವಿ. ಈಗ ಹಾಕ್ಬಿಡ್ತೀವಿ ಮಸಾಲೆ. ಹೂರಣ ಮತ್ತು ಮಸಾಲನ್ನ ರುಬ್ಬಿಸ್ಕೊಳಕ್ಕಂತ ಬಂದಿದ್ವಿ. ಎಲ್ಲ ಮಸಾಲ ಮತ್ತು ಹೂರಣನ ರುಬ್ಬಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಕಿ ಇಡೋಕ್ ಮುಂಚೆ ಬೆಂಕಿನ ತಾನು ಕರ್ತಾರಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲ ಮುಗಿಸ್ಕೊಂಡು ಪಾಪುಗೆ ಜೋಳ ತಗ್ಸೋಣ ಅಂತ ಎಲ್ಲರೂ ಸೇರ್ಕೊಂಡು ಬಂದು ಇಲ್ಲಿ ಜೋಳ ತೆಗಿಸ್ಕೊಡೆ. ಪಾಪುಗೆ ಈಗ ಜೋಳ ತೆಗಿಸ್ತಾರೆ. ಜೋಳ ತೆಗಿಸಾದ್ಮೇಲೆ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತೀವಿ. ಬನ್ನಿ.
ಲೈನ್ ನಿಂತ್ಕೊಂಡು ಹೋಗ್ತಾ ಇದೀನಿ ದೇವ್ರ ದರ್ಶನ ಮಾಡಕ್ಕೆ. ನೋಡೋಣ ಎಷ್ಟೊತ್ತಾಗತ್ತೆ. ನಮ್ ಫ್ರೆಂಡ್ಸ್ ಅವರು ಫ್ಯಾಮಿಲಿ ಎಲ್ಲ ಹೋಗಿ ಬಂದಿದ್ದಾರೆ. ಈಗ ಒಂದು 3 to 5 ಹೇಳಿದ್ದಾರೆ. ದೇವ್ರ ದರ್ಶನ ಪಡೆಯಕ್ಕಂತ ಲೈನ್ ನಿಂತ್ಕೊಂಡಿದೀನಿ. ಈಗ ದೇವ್ರ ದರ್ಶನ ಪಡೆಯಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಅಂದ್ರೆ ಯಾಕಂದ್ರೆ ಇಷ್ಟು ತುಂಬಾ ರಶ್ ಇದೆ. ನೋಡ್ತಾ ಇದ್ರಲ್ಲ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಎಲ್ಲಮ್ಮ ದೇವಿಯ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟಾಟಾ.